ಅವ್ರ ಫೋನ್ ನನ್ನ ಹತ್ರನೇ ಇತ್ತು. ಜನರೆಲ್ಲ ಫೋನ್ ಮಾಡಿ ತುಂಬಾ ಪ್ರೀತಿ ಕೊಟ್ಟರು, ವಿಶ್ವಾಸ. ಇಷ್ಟು ದಿನ ತನಕ ಅವ್ರು ಇದ್ದಿದ್ದು ಜನರ ಪ್ರೀತಿಯಲ್ಲಿ, ಮತ್ತೆ ನಾವು ಬದುಕ್ತಾ ಇರೋದು ಅದೇ ಜನರ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ. ಕೊನೆಗೆ ನಂಗೊಂದು ಮಾತು ಹೇಳೋರು, ಕ್ರಿಕೆಟರ್ ಆಗೋ ಮಗನೇ ಅಂತ. ಇದು ಯಾರು ಲಾಸ್ಟಲ್ಲಿ ನಾನು ಒಬ್ಬನೇ ಇದ್ದಿದ್ದು, ಎಲ್ಲರೂ ಯಾರೂ ಇರಲಿಲ್ಲ. ನನ್ನ ಉಳಿಸ್ಕೊಂಡ್ರು, ನಂಗೆ ನನ್ನ ಮಗ ಬೇಕು ಅಂತ. ನಾನಂದರೆ ಪಂಚ ಪ್ರಾಣ ಉಳಿಸ್ಕೊಂಡ್ರು, ಹೇಳೋರು ಮಗನೇ ಕ್ರಿಕೆಟರ್ ಆಗ್ಬಿಡು, ನಾನು ಇರದೇ ಇರಲಿ ಅಂದರು. ನೀನಿದ್ರೆ ನಂಗೆ ತುಂಬ ಅಂದ್ಬಿಟ್ರು. ಅವ್ರಿಗೆ ಉಸಿರಾಡೋಕ್ಕಾಗದೇ ಇರೋ ಮಾತಾಡಿದ್ರು. ಅದೇ ಕೊನೆ ನೆನಪು, ಕೊನೆ ಕ್ಷಣದಲ್ಲಿ ಅದೇ ಲಾಸ್ಟ್ ಮಾತಾಡಿದ್ದು ಯಾರ ಹತ್ರ. ಅದಾದಮೇಲೆ ನನ್ನ ಮನೆಗೆ ಕಳಿಸೋರು, ತಿಂಡಿಗೆ ಬಾ ಆಮೇಲೆ ಅಂತ ಹೇಳಿದ್ರು. ಹೋದೆ, ತಿಂಡಿಗೆ ಹೋಗೋಷ್ಟರಲ್ಲಿ ಇಲ್ಲ ಅಂದರು. ನೋಡಿದೆ, ಇವಾಗ ಇಲ್ಲೇ ಮಲ್ಕೊಂಡಿದ್ದಾರೆ, ಕರೆದ್ರು ಎದ್ದೇಳಲ್ಲ. ನೀವೆಲ್ಲ ಬಂದ್ರಿ, ಬೆಳಗಿನ ಇದ್ರಿ, ಮಳೆ ಬಂತು, ಇವೆಲ್ಲ ಪ್ರೀತಿ ವಿಶ್ವಾಸ ಮಾಡಿದ್ರಿ, ಸಹಾಯ ಮಾಡಿದ್ರಿ, ಹೇಳಿದ್ರೆ ಏನೇ ಇದ್ರು ನಾನಿದ್ದೀನಿ ಅಂತ. ಯಶ್ಮಾಮ ಬಂದರು, ಧ್ರುವ ಮಾಮ ಬಂದರು, ಎಷ್ಟೊಂದು ಅಂಕಲ್ಸ್ ಎಲ್ಲ ಬಂದರು, ಫಿಲಮ್ ಇಂಡಸ್ಟ್ರಿಯಿಂದ ಬಂದರು, ಮಾತಾಡಿದ್ರು. ಯಶ್ಮಾಮನ ಹೇಳಿದ್ರು, ಈ ದುನಿಯಾ ಹಿಂಗೆ, ಇವಾಗ ಅಪ್ಪ ಇರ್ತಾರೋ ಇಲ್ಲೋ, ನೀವು ನಿಮ್ಮ ಕಾಲಲ್ಲಿ ನಿಂತ್ಕೋಬೇಕು, ಏನು ಟೆನ್ಷನ್ ತೊಗೋಬೇಡಿ, ನಾನು ಇರ್ತೀನಿ, ನೀವು ನಿಮ್ಮ ಕಾಲಲ್ಲಿ ನಿಂತ್ಕೊಳ್ಳಿ, ಸಾಧನೆ ಮಾಡಿ, ಅದೇ ನಿಮ್ಮ ಅಪ್ಪನ ಹೆಸರು ಉಳಿಸುತ್ತೆ. ನಿಮ್ಮಪ್ಪ ಹೋದ್ರಂದ ತಕ್ಷಣ ನಿಮ್ಮಪ್ಪನ ಹೆಸ್ರನ್ನ ಈ ಇಂಡಸ್ಟ್ರಿಯಿಂದ ತೆಗಿಯಂಗೆ ಮಾಡಬೇಡಿ, ಮರ್ತೋಗ್ತಾರೆ ಜನರು. ನೀವು ಆವಾಗ ಬರ್ತಾಯಿರ್ರಿ, ಸೌಂಡ್ ಮಾಡ್ತಾನೆ ಇರಬೇಕು, ಆವಾಗಲೇ ನಿಮ್ಮ ಅಪ್ಪನ ಹೆಸರು ನೆನಪಿಟ್ಕೊಳ್ಳೋದು. ನಿಮ್ಮಪ್ಪ ನಿಮ್ಗೆ ಕೊಟ್ಟಿರೋದೊಂದು ದೊಡ್ಡ ಕೊಡುಗು ಅಂದರೆ ಅವ್ರ ಕೊನೆ ಹೆಸರು ರಾಯ್. ನನ್ನ ಕರೆದೇ ಜನರು ರಾಯ್ ಅಂತ, ನಮ್ಮಪ್ಪನ ಕೊಟ್ಟಿರೋ ಹೆಸರು. ತುಂಬ ಖುಷಿ ಆಯಿತು. ಧ್ರುವಣ್ಣ ಬಂದರು, ತಿನ್ನಲಿಲ್ಲ ಅಂದರು, ಬೇಡ ಅಂದರು, ತಿನ್ಸಿದ್ರು, ಪ್ರೀತಿ ಕೊಟ್ಟರು. ಮೊನ್ನೆ ಧ್ರುವ ದಸರಾ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಅಮ್ಮ ಅಣ್ಣ ಬರ್ತೀನಿ ಅಂತೆಲ್ಲ ಎಲ್ಲರೂ ಹೇಳಿದ್ರು, ಎಲ್ಲರೂ ಬರ್ತೀವಿ ಅಂದರು, ಯಾರೂ ಬೇಡ ಅಂದರು. ನಾನು ಒಬ್ಬನೇ ಕರ್ಕೊಂಡೋಗಿದ್ದು, ನಾನೇ ಅವನ ಕೈ ಹಿಡಿದು ಕರ್ಕೊಂಡೋಗಿ ಧ್ರುವ ಅವ್ರ ಹತ್ರ ಎಲ್ಲ, ಧ್ರುವ ಮಾಮ ಹತ್ರ ಮಾತಾಡಿಸ್ದೆ, ಕಣ್ಣೀರಿದ್ರು, ಹೇಳಿದ್ರು ಇದು ಮೋಸ್ಟ್ಲಿ ಕೊನೆ ಕ್ಷಣ ಆಗ್ಬೋದು. ಅದೇ ಕೊನೆ, ನಿಮ್ಮ ಮುಂದೆ ಎಲ್ಲ ಸ್ಟೇಜಲ್ಲಿ ಅವ್ರು ಬಂದಿದ್ದು. ಅದಾದಮೇಲೆ ಯಾವತ್ತೂ ಬರೋಲ್ಲ. ನಾನು ಹೇಳೋದು ಇಷ್ಟೇ, ನೀವೆಲ್ಲ ಬಂದ್ರಿ, ಅದಕ್ಕೆಲ್ಲ ನಾನು ಹೃತ್ಪೂರ್ವಕವಾಗಿ ಚಿರಋಣಿ. ನಮ್ಮಪ್ಪ ಹೇಳಿರೋ ಮಾತು ಕೊನೆಯದಾಗಿ ಕ್ರಿಕೆಟರ್ ಆಗೋ ಮಗನೇ ಅಂತ, ಅದನ್ನು ಈಡೇರಿಸೋದೇ ನನ್ನದು. ಹೇಳಿದ್ರು, ನಿನ್ನ ಐಡಲ್ ಯಾರು ಅಂತೆಲ್ಲ ಕೇಳಿದ್ರು, ಧೋನಿ, ವಿರಾಟ್ ಕೊಹ್ಲಿ ಅಂತ ಹೇಳೋರು. ಅವ್ರು 100 ಪಟ್ಟಷ್ಟು ಮಾಡೋದಂತ. ಇವಾಗ ನಮ್ಮಪ್ಪನ ಕೊನೆ ಆಸೆ, ನನ್ನ ಮೇನ್ ಗೋಲು ಓದೋದು ಏನೂ ಇಲ್ಲ. ನಮ್ಮಪ್ಪಂಗೋಸ್ಕರ ವಿರಾಟ್ ಕೊಹ್ಲಿ ಅಲ್ಲ, MS ಧೋನಿ ಅಲ್ಲ, ಅವ್ರು 100 ಪಟ್ಟಷ್ಟು ಮಾಡ್ತೀನಿ. ಬಟ್ ನಾನು ಎಷ್ಟೇ ರನ್ಸ್ ಹೊಡಿಬೋದು ಕ್ರಿಕೆಟಲ್ಲಿ, ಬಟ್ ಎಷ್ಟೇ ಕ್ಯಾಚಸ್ ಹಿಡಿದ್ರು ಕೂಡ, ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ರು ಕೂಡ ಚಪ್ಪಾಳೆ ಹೊಡೋಕ್ಕೆ ನಮ್ಮಪ್ಪ ಇರಲ್ಲ. ಅದೊಂದು ಬೇಜಾರ. ಯಾರೇ ಬಂದು ಹೇಳ್ಬೋದು, ಬಟ್ ತಂದೆ ಸ್ಥಾನ ಯಾರು ತುಂಬ. ನೀವ್ಯಾರು ನಿಮ್ಮ ತಂದೆಯವ್ರ ಜೊತೆ ನೊಂದ್ಕೊಳ್ಳೋದಾಗಿ, ಏನೋ ಬೈಯೋದಾಗಿ ಮಾಡಬೇಡಿ. ಇವಾಗ ನಾನು ಬೈಬೇಕಂದ್ರು, ಜಗಳ ಮಾಡೋಕ್ಕಂದ್ರು ಇರಲ್ಲ. ಸೊ ಆ ನೋವು ನನಗೆ ಗೊತ್ತು. ನಿಮ್ಮೆಲ್ಲರಿಗೂ ಇಲ್ಲಿ ಅರ್ಧ ಕಡೆ ಯಾರೆಲ್ಲ ಅಪ್ಪ ಕಳ್ಕೊಂಡಿದ್ರೆ, ಅಮ್ಮ ಕಳ್ಕೊಂಡ್ರೆ ಗೊತ್ತಿರತ್ತೆ. ಇವತ್ತು ನಾನು ಕಳ್ಕೊಂಡಿದ್ದೀನಿ, ಫ್ಯೂಚರಲ್ಲಿ ಯಾರು ಬೇಕಾದ್ರೂ ಕಳ್ಕೊಬೋದು. ಒಂದಲ್ಲ ಒಂದಿನ ಎಲ್ಲರೂ ಹೋಗೋದೆ. ಅಲ್ಲಿ ತನಕ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.